ಅಂತೂ ಇಂತೂ ಧರ್ಮಸ್ಥಳ ಸೇರಿದೋ ಸುಮಾರು 5:30ಗೆ ಬಸ್ ಇಳಿದು ನಂತರ ನೇತ್ರಾವತಿ ನದಿ ಕಡೆ ಹೊರಟು ಸ್ನಾನಕ್ಕೋಸ್ಕರ. ಅಲ್ಲಿ ಸ್ನಾನ ಮುಗಿಸಿ ಮತ್ತೆ ದೇವಸ್ಥಾನ ಕಡೆ ಬರುವಾಗ ಯಾವುದೋ ಆಟೋ ಸಿಗುತ್ತೆ ಅಂತ ನೋಡಿದೋ, ಯಾವ ಆಟೋ ನಿಲ್ಲಿಸಲಿಲ್ಲ. ನಂತರ ನಡ್ಕೊಂಡೇ ಬಂದು ನಂತರ ಲೈನಲ್ಲಿ ನಿಂತ್ಕೊಂಡು ಭಗವಂತನ ದರ್ಶನಕ್ಕೋಸ್ಕರ. ಅಂದರೆ ತುಂಬ ರಶ್ ಇತ್ತು. ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ದೋ ಲೈನಲ್ಲೇ. ಅಲ್ಲೇ ಕೇಸರಿ ಬಾತು ಉಪ್ಪಿಟ್ಟು ಕೊಟ್ಟರು. ತಿನ್ಕೊಂಡು ಮುಂದೆ ಹಂಗೆ ಸಾಗ್ತಾ ಬಂದು ಅಲ್ಲೇ ನೀರು ಇಟ್ಟಿದ್ರು. ನೀರನ್ನು ಕುಡ್ಕೊಂಡು ಬಂದು. ಅಂದರೆ ಈ ಉಪ್ಪಿಟ್ಟು, ಕೇಸರಿ ಬಾತು, ಇದು ನೀರೆಲ್ಲ ನೋಡಿದಾಗ ಒಂದು ಗಾದೆ ನೆನಪಾಯಿತು ಅಲ್ಲಿಗೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವ ಗಾದೆ. ಹಾಗೆ ಮುಂದೆ ನಡೀತಾ ಬಂದು ಸುಮಾರು ನಾವು 8:30ಯಲ್ಲಿ ಲೈನಿಗೆ ನಿಂತಿದ್ದು. ನಮಗೆ ದರ್ಶನ ಸಿಕ್ಕಿದ್ದು ಮಧ್ಯಾಹ್ನ 2 ಗಂಟೆಗೆ. ಅಂತೂ ಇಂತೂ ಆ ಭಗವಂತನ ದರ್ಶನ ಆಯಿತು. ಆ ಭಗವಂತನ ದರ್ಶನ ನೀವು ನೋಡಿ ಆನಂದಿಸಿ. ದರ್ಶನ ಮುಗಿಸ್ಕೊಂಡು ಭೋಜನಾಲಯಕ್ಕೆ ಹೋಗಿ ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ನಂತರ ಊರ ಕಡೆ ಹೊರಟು. ಈ ವಿಡಿಯೋ ನೋಡಿದಂತೆ ಎಲ್ಲರಿಗೂ ಆ ಭಗವಂತನ ಕೃಪೆ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ.